ನನಗೆ ಸ್ಟೋರಿ ಟೆಲ್ಲಿಂಗ್ ಅಂದರೆ ತುಂಬ ಇಷ್ಟ. ಸ್ಟೋರಿ ಟೆಲ್ಲಿಂಗ್ ಅಂದರೆ ಹೇಳೋದಲ್ಲ, ವಿಜುವಲ್ ಸ್ಟೋರಿ ಟೆಲ್ಲಿಂಗ್. ಸಿನಿಮಾಗಳು ಕಂಡ್ರೆ ತುಂಬ ಇಷ್ಟ. ನಮ್ಮಮ್ಮ ದೊಡ್ಡ ರಾಜ್ಕುಮಾರ್ ಅಭಿಮಾನಿ. ಸೊ ಇದು ತುಂಬ ಕಡೆ ಹೇಳಿದ್ದೀನಿ. ಬಟ್ ನಮ್ಮ ಅಮ್ಮನಿಗೆ ನನ್ನ ಆ್ಯಕ್ಟಿಂಗ್ ಯಾವತ್ತೂ ಇಷ್ಟ ಆಗ್ತಿರ್ಲಿಲ್ಲ, ಬಿಕಾಸ್ ಅವರ ಸ್ಟ್ಯಾಂಡರ್ಡ್ಸ್ ರಾಜ್ಕುಮಾರ್ ಸರ್. ಕಂಪೇರ್ ಕೂಡ ಮಾಡೋಕ್ಕಾಗಲ್ಲ. ಅಯ್ಯೋ ನಾನು ಸರ್ ಕಂಪ್ಯಾರಿಸನ್ ಅನ್ನೋ ವರ್ಡೇ ಬರಬಾರ್ದಲ್ಲಿ. ಸೊ ಅವ್ರಿಗೇನು ನಾನು ಆ ಮೂವಿಗಳನ್ನೇ ನೋಡ್ಕೊಂಡು ಬೆಳೆದಿದ್ದು. ಸೊ ಏನಾಯಿತು, ನಾನು ಅದ್ರ ಜೊತೆಗೆ ನಾನು ಆ್ಯನಿಮೆ, ಈ ಥರ ವೆಬ್ ಸೀರೀಸು ಇವೆಲ್ಲ ಈ ನಡುವೆ ಫೇಮಸ್ ಆಗ್ತಿದೆ. ಆಗ ನಮ್ಮ ಮೂರನೇ ಅಣ್ಣ ಅವ್ರ ಫ್ರೆಂಡ್ಸಿಂದ ಅವ್ರಿಗೆ ಕಲೆಕ್ಷನ್ಸ್ ಎಲ್ಲ ತೊಗೊಂಡು ಬಂದು ಕಂಪ್ಯೂಟ್ರಲ್ಲಿ ಇಟ್ಕೊಳ್ಳೋರು. ಎಲ್ಲ ಇಂಗ್ಲೀಷ್ ಮೂವೀಸು, ಬೇರೆ ಬೇರೆ ಸಿನಿಮಾಗಳು ಎಲ್ಲ ಥರನೂ ಎಕ್ಸ್ಪೋಸ್ ಆಯಿತು. ಜೊತೇಲಿ ಚಿಕ್ಕ ವಯಸ್ಸಿನ ಮಹಾಭಾರತ ನೋಡಿಕೊಂಡು, ದೂರದರ್ಶನ ಮಹಾಭಾರತ ನೋಡ್ಕೊಂಡು ಬೆಳೆದಿದ್ದು. ಸೊ ನನಗದು ಸಿಕ್ಕಾಪಟ್ಟೆ ಏನೋ ಒಂಥರ ಕಾಂಪ್ಲೆಕ್ಸಿಟಿ ಇದ್ದರೆ ಸ್ಟೋರಿಯಲ್ಲಿ ನನಗೆ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರೋದು. ಆದ್ದರಿಂದ ನಮ್ಮ ಅಣ್ಣ ಏನು ಹೇಳಿದ್ರು, ನೀನು ಇಷ್ಟೊಂದು ನೋಡ್ತೀಯಲ್ಲ, ನಿನ್ನ ಆ ಕ್ರಿಯೇಟಿವಿಟಿನ ನೀನು ಯಾಕೆ ಡೈರೆಕ್ಷನ್ ಮೂಲಕ ನೀನು ಯಾಕೆ ತೋರಿಸ್ಬಾರ್ದು, ನೀನು ಯಾಕೆ ಡೈರೆಕ್ಟರ್ ಆಗಬಾರ್ದು ಅಂತ. ಫಸ್ಟ್ ಕಿಚ್ಚು ಹಚ್ಚಿದ್ದೆ ನಿಮ್ಮ ಅಣ್ಣ ಅಂತ? ನಮ್ಮ ಅಣ್ಣ. ಓಕೆ. ಆ್ಯಕ್ಚುಲಿ ಮೂರನೇ ಅಣ್ಣ ಧನಂಜಯ ಅಂತ ಅವ್ರ ಹೆಸರು. ಸೊ ಅವ್ರು ನನಗೆ ಅದು ಯಾಕೆ ಮಾಡಬಾರ್ದು ಅಂತ, ಯಾಕಂದರೆ ನನಗದು ಬರೋದು ಸ್ಕಿಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಕೆಫೆಲಿದ್ದೆ ಅಂತ ಹೇಳ್ದಲ್ಲ, ಅದು ಮಚ್ ಲೇಟರ್. ಬಟ್ ಆ ಟೈಮಲ್ಲೂ ಅಷ್ಟೇ ಯಾರಾದರೂ ಬಂದು ಏನಾದರೂ ಈ ಥರ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಈ ಥರ ಮಾಡ್ಬೋದು. ಆ್ಯಂಡ್ ಇಟ್ ಯೂಸ್ ಟು ಬಿ ಕ್ರಿಯೇಟಿವ್. ಸುಮ್ಮನೆ ಡಲ್ಲಾಗಿರ್ತಾ ಇರಲಿಲ್ಲ. ಸುಮ್ಮನೆ ಎಲ್ಲರೂ ಮಾಡೋ ಥರ ಮಾಡೋದು ಬೇಡ, ಸ್ವಲ್ಪ ನೀವು ಕ್ರಿಯೇಟಿವ್ ಆಗಿ ಏನು ಮಾಡಬಾರ್ದು, ವಿಭಿನ್ನವಾಗಿ ಏನು ತೋರಿಸ್ತೀರಾ ಅಂತ. ಆ ಕ್ರಿಯೇಟಿವಿಟಿ ನಮ್ಮ ಅಣ್ಣ ನೋಟಿಸ್ ಮಾಡಿದರು. ಆ್ಯಂಡ್ ಅದರಿಂದ ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾನು ಒಂದು ವರ್ಕ್ಶಾಪ್ ಜಾಯ್ನ್ ಆದೆ. ಜಸ್ಟ್ 1-2 ಡೇ ವರ್ಕ್ಶಾಪ್. ಆ ವರ್ಕ್ಶಾಪಲ್ಲಿ ಫಾರ್ ಡೈರೆಕ್ಷನ್. ಸೊ ಅಲ್ಲಿ ಅದೇ ಟೈಮಲ್ಲಿ ನಾನು ಫೈನಾನ್ಷಿಯಲಿ ಮನೆಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಟ್ಯೂಟರಿಂಗ್ ಮಾಡ್ತಿದ್ದೆ, ಹೋಮ್ ಟ್ಯೂಟೋರಿಯಲ್ಸ್. ಅಂದರೆ 10th ಮಕ್ಕಳಿಗೆ. ಸೊ ಸ್ಟಾರ್ಟಿಂಗಲ್ಲಿ ನನಗೆ 3 ಜನ ಸ್ಟೂಡೆಂಟ್ಸ್ ಇದ್ದರು. ಆಮೇಲೆ 8th ಸ್ಟ್ಯಾಂಡರ್ಡ್ ಒಬ್ಬ ಹುಡುಗ, 9th ಸ್ಟ್ಯಾಂಡರ್ಡ್ ಹುಡುಗ. ಮೇನಾಗಿ ನಾನು 10th ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ಗಂತ ಮಾತ್ರ ಹೇಳ್ಕೊಡ್ತಾ ಇದ್ದಿದ್ದು. ಈವಂದು ನಾನು ಅವಾಗ ತಾನೇ 18 ಆಗಿತ್ತು. ಬಟ್ ನನಗೆ ಬೋರ್ಡ್ ಎಕ್ಸಾಮ್ NCERT ಸಿಲೆಬಸ್ ಯಾವ ಥರ ತಲೆಯಲ್ಲಿ ಕೂತಿತ್ತು ಅಂದರೆ, ನೀವೊಂದು ಕಾನ್ಸೆಪ್ಟ್ ಹೇಳಿದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ನನಗೆ ಅಷ್ಟು ನಾನು 90% ಅಬೌವ್ ತರಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ, ನೆನಪಿದೆಯಾ? ನಾನು ಆ ಟೈಮಲ್ಲಿ ಹಾಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಓಕೆ. ಸೊ ನನಗೆ ಆ ಕಾನ್ಫಿಡೆನ್ಸ್. ಸೊ ಟ್ಯೂಷನ್ಸ್ ಮಾಡಿದೆ, ಒಳ್ಳೆ ಫೀಡ್ಬ್ಯಾಕ್ ಬಂತು. ದೆನ್ ಐ ವಾಸ್ ಅರ್ನಿಂಗ್ ಸ್ವಲ್ಪ ಎಷ್ಟೋ. ಆಮೇಲೆ ಮನೆಗೆ ಕೊಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ನಾನು ಇಟ್ಕೊಳ್ತಾ ಇದ್ದೆ. ನಮ್ಮಮ್ಮನೂ ತುಂಬ ಸಪೋರ್ಟಿವ್ ಆಗೇ ಇದ್ದರು. ನೀನು ಬೇಕಂದ್ರೆ ಟೀಚರು ಆಗ್ಬೋದು, UPSC ಮಾಡು. ಸೊ ನಮ್ಮಮ್ಮ ಅಕಾಡೆಮಿ ಆಪ್ಷನ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ಅಂದರೆ ಅವಾಗೇನಾಯಿತು, ನಮ್ಮಮ್ಮ ನನಗೆ ಇದೇ ಮಾಡು ಅಂತ ಹೇಳಲಿಲ್ಲ, ಸ್ವಲ್ಪ ನಿನ್ನ ಇದನ್ನು ಸ್ವಲ್ಪ ವೈಡ್ ಮಾಡ್ಕೊ ನಿನ್ನ ವ್ಯೂನ ಅಂತ ಹೇಳಿದ್ರು. ಆ್ಯಂಡ್ ಬಟ್ ಅದು ಎಲ್ಲ ಇದ್ದಿದ್ದು ಅಕಾಡೆಮಿಕ್ಸ್ ಮೇಲೇ, ಯಾವುದ್ರ ಮೇಲೂ ಅಲ್ಲ. ಇದು ಕ್ರಿಯೇಟಿವ್ ಫೀಲ್ಡ್ ಮೇಲೆ ಅಲ್ವೇ ಅಲ್ಲ.